ಗಳಿಸುವೆನೋ ಮಹದೇವ ಎನ್ನುತ್ತಲೀ ಮನದೊಳಗೆ ಬಸವಣ್ಣ ಚಿಂತಿಸಿದ. ಕಳನೊಳಗೆ ಹಾಗೆ ಕಟ್ಟಿ ಬಂದಿರೆ, ಕಳನೊಳಗೆ ಹಾಗೆ ಕಟ್ಟಿ ಬಂದಿರೆ, ಬಳಿಕ ಗರುಡಿಯ ಹೊಕ್ಕು ಸಾಧನೆಗಳನ್ನು ಮಾಡಿಹೆನು, ಸಾಧನೆಗಳನ್ನು ಮಾಡಿಹೆನು ಎಂಬಂತಿರೆ. ಗುರುವೆ ಹಸಿದಿರಲು ಸಲಿಸಲುಲ್ಲದೆ ಬೋನಗಳನ್ನು ಉಮ್ಮಳಿಸುವರೇ ಬಸವಣ್ಣ. ಚಿಂತೆಯ ತೊಲಗನು ಕೆಂದನುಲಿದಿರ್ತುದು ಭಕ್ತಿ ಬಂಧುಗಳು, ಭಕ್ತಿ ಬಂಧುಗಳು. ಯಾವ ಮುಖದಲ್ಲಿ ಬಂದು ಬೇಡಿದರೂ ಬೇಡಿದಾತನಿಗೆ ಕೊಡುವೆನೆಂಬ ಭಕ್ತಿಯ ಊಳಿಗಕ್ಕೆ ಕೊರತೆ ಬಂದುದೆ. ಶಿವ ಶಿವ ಮಹಾದೇವ ದೇವನೇ ಬಂದು ಉಣ್ಣುತ್ತಿರುವನಲ್ಲ, ಇನ್ನಾವ ಪರಿಯಲ್ಲಿ ತೃಪ್ತಿಪಡಿಸಲಿ ಮಹಾದೇವ ಎಂದು ಮನದಲ್ಲಿ ಬಸವಣ್ಣನು ಚಿಂತಿಸುತ್ತಿದ್ದನು. ವೈರಿಯು ಯುದ್ಧರಂಗಕ್ಕೆ ಬಂದಿರಲು ಅನಂತರ ತಾನು ಗರುಡಿ ಮನೆಗೆ ಹೋಗಿ ಸಾಧನೆಗಳನ್ನು ಮಾಡಿ ಬರುವೆನು ಎನ್ನುವವನಂತೆ ಗುರುವೇ ಹಸಿದಿರುವಾಗ ಆಹಾರವನ್ನು ಕೊಡಲಲ್ಲದೆ ದುಃಖಿಸುವರೇ ಬಸವಣ್ಣ, ಚಿಂತೆಯನ್ನು ಬದಿಗಿರಿಸು ಎಂದು ಭಕ್ತಿಯ ಬಂಧುಗಳು ಸಮಾಧಾನಿಸುತ್ತಿದ್ದರು. ವೀರಾದಿ ವೀರನಿಗೆ ಕರುಳು ಹೊರಬರಲು ಆಗ ಕೈಯಲ್ಲಿ ಹಿಡಿದು ಯುದ್ಧಕ್ಕೆ ನಡೆಯುವನಲ್ಲದ್ದೇ ಪಕ್ಕಕ್ಕೆ ಸರಿಸುವನೇ. ಭಕ್ತನ ಧನವನ್ನು ಸಮರ್ಪಿಸಿ ಕೊನೆಗೆ ತನು ಮನ ಧನಗಳನ್ನೂ ಅರ್ಪಿಸಿ ಕೊನೆಗಾಣಿಸುವುದೆಂದು ಮಡಿವಾಳ ಮಾಚಿದೇವನು ಹಾಗೂ ಚನ್ನಬಸವಣ್ಣ ಬಸವರಾಜನಿಗೆ ಹಿತವನ್ನ ನುಡಿದರು. ಹಸಿದು ಬಂದವನಲ್ಲ ವ್ಯರ್ಥದ ದೆಸೆಗೆ ಬಂದವನಲ್ಲ ಕಾಮದ, ಮಸೆಗೆ ಮನದಲ್ಲಿ ನೊಂದು ಬಂದವನಲ್ಲ ನಿನ್ನ ಹಸರಿಸಿದ ದಾಸೋಹತನವನ್ನು. ಸಸಿವೆ ನೋಡಲು ಬಂದೆನಲ್ಲದೆ ವ್ಯಸನದಾಸೆಗಳೆನ್ನಲುಂಟೆ ಬಸವ ಕೇಳಿಂದ. ಶುದ್ಧ ಸಾಕ್ಷಾತ್ ಅಮೃತ ದೇಹದ ಬಿತ್ತಿನಂಗುಣಲಿಕ್ಕುದುಂಟೇನೋ, ಇದ್ದ ಸಾಧನೆ ಕೆಟ್ಟುದ ಅಕಟಕಟೆಂದು ನೀನೆರಲು ತಿದ್ದಬೇಕೆನು ತಾನೆ ಹವಣಿಸಿ ಮೆದ್ದನಲ್ಲದೆ. ದಿಟ ವಿಚಾರಿಸೆ ಹೊತ್ತುವೆ ಹಸುವು ತೃಷೆಗಳೆನ್ನಲಿ ಬಸವ ಕೇಳೆಂದ, ಬಸವ ಕೇಳೆಂದ. ನಾನು ಹಸಿದು ಬಂದವನಲ್ಲ, ಹಣಕ್ಕಾಗಿ ಬಂದವನಲ್ಲ, ಮನದಲ್ಲಿ ಬಯಕೆಯ ತಿಕ್ಕಾಟವಾಗಿ ನೊಂದು ಬಂದವನಲ್ಲ. ನಾನು ನಿನ್ನಲ್ಲಿ ವ್ಯಾಪಿಸಿರುವ ದಾಸೋಹತನವನ್ನು ಚೆನ್ನಾಗಿ ನೋಡಲು ಬಂದವನಲ್ಲದೆ ದುರ್ವ್ಯಸನದ ಆಸೆಗಳಿಗಾಗಿ ಬಂದವನಲ್ಲ. ವ್ಯಸನದ ಆಸೆಗಳು ನನ್ನಲ್ಲಿವೆಯೇ ಬಸವ ಕೇಳು ಎಂದು ಪ್ರಭುವು ನುಡಿದನು. ಶುದ್ಧ ಸಾಕ್ಷಾತ್ ಅಮೃತ ದೇಹದ ಅತಿಥಿಗೆ ಉಣಬಡಿಸುವುದುಂಟೆ. ಅಯ್ಯೋ, ಬೇಡುವವರಿಲ್ಲದೆ ನನ್ನ ದಾನಿಯೆಂಬ ಯಶಸ್ಸು ಕೆಟ್ಟು ಹೋಯಿತು ಎಂದು ನೀನು ಮನಸ್ಸಿನಲ್ಲಿ ಭಾವಿಸಿರಲು ನಿನ್ನನ್ನು ತಿದ್ದಬೇಕೆಂದು ನಾನೇ ಆಲೋಚಿಸಿ ಉಂಡೆನಲ್ಲದೆ ನಿಜವಾಗಿ ವಿಚಾರ ಮಾಡಲು ಹಸಿವು ಬಾಯಾರಿಕೆಗಳು ನನ್ನಲ್ಲಿ ಸೇರುವವೇ ಬಸವ ಕೇಳು ಎಂದು ಅಲ್ಲಮರು ನುಡಿದರು.
ಕನ್ನಡಿಯಲ್ಲಿ ಬೀಳುವ ಪ್ರತಿಬಿಂಬವು ಬಿಂಬ ತಂದಲ್ಲದೆ ಬೇರೆಯ ಒಂದು ಚೆಲುವನ್ನು ಹೊಂದಲು ಸಾಧ್ಯವೇ? ನಿನ್ನ ಮನಸ್ಸಿನಲ್ಲಿ ಮಾಡುತ್ತೇನೆ ಎಂಬ ಭಾವನೆ ಹೆಚ್ಚಾಗಲು ನನ್ನ ಹಸಿವು ಹೆಚ್ಚಾಗಿ ಹೆಚ್ಚಾಗಿ ಉಂಡಿತಲ್ಲದೆ ನಿನ್ನ ಮನಸ್ಸಿನಲ್ಲಿ ಯಾವ ಭಾವವೇ ಇಲ್ಲದೆ ಇದ್ದರೆ ನನ್ನ ದೇಹಕ್ಕೆ ಹಸಿವಾಗುತ್ತಿರಲಿಲ್ಲ. ಬಸವ ಕೇಳು ಎಂದು ಅಲ್ಲಮರು ನುಡಿದರು. ನಾವು ಯಾವುದೇ ಸಹಾಯವಾಗಲಿ ಸಹಕಾರವಾಗಲಿ ಒಬ್ಬರಿಗೆ ಕೊಟ್ಟಾಗ ಅದನ್ನು ನಾವು ಮಾಡಿದೆನೆಂಬುದು ಮನದಲ್ಲಿ ಬಂದೊಡೆ ಏಳಿಸಿ ಕಾಡಿತ್ತು ಶಿವನ ಡಂಗುರ ಅಂತಾರಲ್ಲ, ಆ ಅರ್ಥ ಕೊಡುವಂತಹ ಮಾತುಗಳು ಇಲ್ಲಿ ಚಾಮರಸನು ಬಹಳ ಸೊಗಸಾಗಿ ಇಲ್ಲಿ ವರ್ಣಿಸಿದ್ದಾರೆ. ನಿನ್ನ ಗುರುವಿನ ಮಹಿಮೆಯೋ ನಿನ್ನ ಮಹಿಮೆಯೋ ಜಂಗಮಕ್ಕೆ ದಿಟ ನಿನ್ನ ಗುರುವಾರೋಗಿಸಲು ತಣಿವಾಯಿತೆ ಮಗೆಲ್ಲ. ನಿನ್ನ ಗುರು ಸಚರಾಚರದ ಚೈತನ್ಯ ಮೂರ್ತಿಯ ಎನ್ನುತ್ತಲ ಬಸವಣ್ಣನಿದಿರಲಿ ನುಡಿಯುವುದಿದ್ದುದು ಜಂಗಮಸ್ತೋಮ. ನಿನ್ನ ಭಾವನೆ ಇದ್ದ ಪರಿಯಲಿ ನಿನ್ನ ಜಂಗಮ ತೃಪ್ತರಾದರೆ ನನ್ನ ನೇತಕ್ಕೆ ಅಟ್ಟು ಮಾಡುವೆ. ಬರಿದೆ ಬಯಲಿಂಗೆ ನಿನ್ನ ಕಥದಿಂದ ಆದೆನಲ್ಲದೆ ಮುನ್ನ ನೀನೆಂದೆಂಬ ವಾಸನೆಯನ್ನಲುಂಟೆ. ದಿಟ ವಿಚಾರಿಸೆ ಬಸವ ಕೇಳೆಂದ. ಲಿಂಗ ನೀನಾರೋಗಿಸಿದೊಡ ಜಂಗಮವು ಸಂತುಷ್ಟರಾದರು. ಜಂಗಮದ ಸಂತುಷ್ಟಿ ಸಚರಾಚರದೊಳೆಲ್ಲರಿಗೆ ಹಿಂಗದಿತ್ತುದು. ದಣಿವನಿ ಚಿತ್ರಂಗಳಾಟದ ಸೂತ್ರವೆಲ್ಲವೂ ಲಿಂಗ ನಿನ್ನಯ ಮಹಿಮೆಯೆಂದರು. ಬಳಿಕ ಬಸವಣ್ಣ ನಿನ್ನ ಗುರುವಿನ ಮಹಿಮೆಯೋ ಅಥವಾ ನಿನ್ನ ಮಹಿಮೆಯೋ, ನಿಜವಾಗಿಯೂ ನಿನ್ನ ಗುರು ಉಣ್ಣಲು ಜಂಗಮರಾದ ನಮಗೆಲ್ಲ ತೃಪ್ತಿಯಾಯಿತು. ನಿನ್ನ ಗುರು ಸಹರಾಚರರಿಗೆ ಚೈತನ್ಯ ಮೂರ್ತಿಯಾಗಿರುವನು ಎಂದು ಆ ಜಂಗಮ ಸಮೂಹವು ಬಸವಣ್ಣನವರಿಗೆ ಹೇಳುತ್ತಿದ್ದರು. ನನ್ನನ್ನು ನಾಚಿಸಲೆಂದು ನೀನು ಬಂದೆ. ನಮ್ಮಲ್ಲಿ ಸ್ವಲ್ಪವೂ ನಾಚಿಕೆ ಇಲ್ಲ. ನಮ್ಮ ಧರ್ಮದಲ್ಲಿ ಯಾರಿಗಾದರೂ ಹೆಮ್ಮೆ ಹುಟ್ಟಿದರೆ ಅದೇ ನಮಗೆ ಹೆಮ್ಮೆ. ಅದು ನಮ್ಮ ಜಯವು. ಅಷ್ಟೇ ಸಾಕು, ಹೋಗು ಎಂದು ನಮ್ಮ ಬಸವನನ್ನು ಜಂಗಮಸ್ತೋಮವು ಹೋಗಗೊಟ್ಟಿತು. ನಂತರ ಗರ್ಭಧರಿಸಿರುವ ಸ್ತ್ರೀಯ ಊಟವು ಹೊಟ್ಟೆಯಲ್ಲಿರುವ ಶಿಶುವನ್ನು ತೃಪ್ತಿಪಡಿಸುವ ರೀತಿಯಲ್ಲಿ ಜಗತ್ತನ್ನೇ ಹೊಟ್ಟೆಯಲ್ಲಿ ಅಡಗಿಸಿಕೊಂಡಂತಹ ನೀನು ದಣಿಯುವಂತೆ ಉಣ್ಣಲು ಜಂಗಮರಿಗೆ ಹಸಿವೆಯಲ್ಲಿಯದು. ಎಲ್ಲರೂ ಸಂತೋಷದಿಂದ ಸಂತೃಪ್ತಿಯಿಂದ ಇದ್ದರು. ಗುರುರಾಯ ಕೇಳು, ಲೋಕದಲ್ಲಿ ಇದು ಹೊಸತಾಯಿತು ಎಂದು ಅಲ್ಲಮರಿಗೆ ಬಸವಣ್ಣನವರು ನುಡಿದರು. ನಿನ್ನ ಮನಸ್ಸಿನಲ್ಲಿದ್ದಂತೆ ನಿನ್ನ ಜಂಗಮರು ತೃಪ್ತರಾದರೆ ನನ್ನನ್ನೇತಕ್ಕೆ ಸುಮ್ಮನೆ ಬಯಲಿಗೆಳೆಯುವೆ? ನಿನ್ನ ಕಾರಣದಿಂದ ನಾನು ಅದನ್ನೆಲ್ಲ ಮುನ್ನ ನಾನು ಎಂಬ ವಾಸನೆ ನನ್ನಲ್ಲುಂಟು. ವಿಚಾರ ಮಾಡಲು ಇದು ಸತ್ಯ ಬಸವ ಕೇಳು ಎಂದು
ಅಲ್ಲವರು ಹೇಳಿದರು. ನಂತರ ಲಿಂಗ ಸ್ವರೂಪಿಯಾದ ನೀನು ಆರೋಗಿಸಿದರೆ ಜಂಗಮರು ಸಂತೃಪ್ತರಾದರು. ಜಂಗಮನ ಸಂತೃಪ್ತಿ ಸಚರಾಚರ ವಸ್ತುಗಳಿಗೆ ಕೊರತೆಯಾಗದಂತೆ ತೃಪ್ತಿಯನ್ನುಂಟು ಮಾಡಿತು. ಈ ವಿಚಿತ್ರದಾಟದ ಸೂತ್ರವೆಲ್ಲವೂ ಅಲ್ಲಮ ಲಿಂಗನೇ ನಿನ್ನ ಮಹಿಮೆ ಎಂದು ಬಸವಣ್ಣನು ಪ್ರಭುವಿಗೆ ನುಡಿದನು. ಲಿಂಗನೇನಾರಾಗಿಸಿದೊಡ ಜಂಗಮವು ಸಂತುಷ್ಟರಾದರು. ಜಂಗಮದ ಸಂತುಷ್ಟಿ ಸಚರಾಚರಗಳೆಲ್ಲರಿಗೆ ಹಿಂಗದಿತ್ತುದು. ದಣಿವನಿ ಚಿತ್ರಂಗಳಾಟದ ಸೂತ್ರವೆಲ್ಲವೂ ಲಿಂಗ ನಿನ್ನಯ ಮಹಿಮೆಯೆಂದನು ಬಳಿಕ ಬಸವಣ್ಣ. ಎನಲು ನಿರಹಂಕಾರ ಭಾವದ ಮನದ ಬಸವಗೆ, ಎನಲು ನಿರಹಂಕಾರ ಭಾವದ ಮನದ ಬಸವಗೆ, ಚನ್ನ ಬಸವಗೆ ವಿನುತ ಮತಿ ಮಡಿವಾಳ ಮೊದಲಾದ ಅಖಿಲ ಭಕ್ತರಿಗೆ ಅನುಪಮಾನಂದೈಕ್ಯ ನಿತ್ಯಾಂಗನೆಯೆಲ್ಲರಿಗೆ ಈವೆನೆನುತ್ತಲೇ ನೆನೆವುದಿರ್ತನು ಗುರುಗುಹೇಶ್ವರ ಲಿಂಗಲೀಲೆಯಲಿ. ಗುರುಗುಹೇಶ್ವರ ಲಿಂಗಲೀಲೆಯಲಿ. ಲಿಂಗಸ್ವರೂಪಿಯಾದ ನೀನು ಆರೋಗಿಸಿದರೆ ಜಂಗಮರು ತೃಪ್ತರಾದರು. ಜಂಗಮದ ಸಂತೃಪ್ತಿ ಸಚರಾಚರ ವಸ್ತುಗಳಿಗೆ ಕೊರತೆಯಾಗದಂತೆ ತೃಪ್ತಿಯನ್ನುಂಟು ಮಾಡಿತು. ಈ ವಿಚಿತ್ರದಾಟದ ಸೂತ್ರವೆಲ್ಲವೂ ಜಂಗಮಲಿಂಗವೇ ನಿನ್ನ ಮಹಿಮೆ ಎಂದು ಬಸವಣ್ಣನು ಪ್ರಭುವಿಗೆ ನುಡಿದನು. ಹೀಗೆಂದು ನುಡಿಯಲು ನಿರಂಕಾರ ಭಾವದ ಮನದ ಬಸವಣ್ಣ ಚೆನ್ನಬಸವ ಹೊಗಳಲ್ಪಡುವ ಬುದ್ಧಿಯುಳ್ಳ ಮಡಿವಾಳ ಮಾಚಿದೇವ ಮೊದಲಾದ ಸಕಲ ಭಕ್ತರಿಗೆ ಎಣೆಯಿಲ್ಲದೆ ಆನಂದ ಹಾಗೂ ಮುಕ್ತಿ ವನಿತೆಯನ್ನು ನೀಡುವೆನೆಂದು ಗುರು ಗುಹೇಶ್ವರ ಲಿಂಗನು ತನ್ನ ಲೀಲೆಯಲ್ಲಿ ಆಲೋಚಿಸುತ್ತಿದ್ದನು.